ಎಲ್ಲ ವಿದ್ಯಾರ್ಥಿಗಳಿಗೂ ಸಿಂಪ್ಲಿಫೈಡ್ ಕರ್ನಾಟಕ ಚಾನೆಲ್ಗೆ ಸ್ವಾಗತ. ಈಗಾಗಲೇ ದ್ವಿತೀಯ ಪಿಯುಸಿ ವಾರ್ಷಿಕ ಪರೀಕ್ಷೆ 2 ಮುಗಿದಿದೆ ಮತ್ತು ಅದರ ಫಲಿತಾಂಶವೂ ಕೂಡ ಪ್ರಕಟವಾಗಿದೆ. ಈಗಾಗಲೇ ದ್ವಿತೀಯ ಪಿಯುಸಿ ವಾರ್ಷಿಕ ಪರೀಕ್ಷೆ 3ರ ವೇಳಾಪಟ್ಟಿ ಪ್ರಕಟವಾಗಿದೆ. ಅಂತಿಮ ವೇಳಾಪಟ್ಟಿ ಪ್ರಕಟವಾಗಿದೆ. ಹಾಗಾಗಿ ಈ ಪರೀಕ್ಷೆ 3ಕ್ಕೆ ನಾವು ಹೇಗೆ ಅರ್ಜಿ ಸಲ್ಲಿಸಬಹುದು, ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಯಾವುದು ಮತ್ತು ಒಂದು ಸಬ್ಜೆಕ್ಟಿಗೆ, ಒಂದು ವಿಷಯಕ್ಕೆ ಎಷ್ಟು ಫೀಸನ್ನು ಕಟ್ಟಬೇಕಾಗುತ್ತೆ, ಈ ಎಲ್ಲ ವಿಷಯದ ಬಗ್ಗೆ ನಾವು ಈ ವಿಡಿಯೋದ ಮುಖಾಂತರವಾಗಿ ತಿಳ್ಕೊಳ್ಳುವ. ಮೊದಲನೇದಾಗಿ ನಾವು ಈ ಪರೀಕ್ಷೆ 3ಕ್ಕೆ ಹೇಗೆ ಅರ್ಜಿ ಸಲ್ಲಿಸಬಹುದು. ಈ ಪರೀಕ್ಷೆ 3ಕ್ಕೆ ನೀವು ಆಫ್ಲೈನ್ ಮುಖಾಂತರವಾಗಿಯೂ ಅರ್ಜಿ ಸಲ್ಲಿಸಬಹುದು ಅಥವಾ ಆನ್ಲೈನ್ ಮುಖಾಂತರವಾಗಿಯೂ ಕೂಡ ಅರ್ಜಿ ಸಲ್ಲಿಸಬಹುದು. ನೀವು ಆನ್ಲೈನ್ ಈ ವೆಬ್ಸೈಟ್ನ ಮುಖಾಂತರವಾಗಿ ಹೋಗಿ ಅಲ್ಲಿ ಆನ್ಲೈನ್ ಅಪ್ಲಿಕೇಶನ್ನನ್ನು ಹಾಕ್ಬೋದು. ನಿಮಗೆ ಈ ರೀತಿಯಾಗಿ ಅಪ್ಲಿಕೇಶನ್ ಹೇಗೆ ಹಾಕೋದು ಎಂದು ತಿಳಿತಾ ಇಲ್ಲದಿದ್ದರೆ ನೀವು ನಿಮ್ಮ ಕಾಲೇಜಿಗೆ ಹೋಗಿ ನಿಮ್ಮ ಪ್ರಾಂಶುಪಾಲರ ಬಳಿ ನಾನು ಪರೀಕ್ಷೆ 3ನ್ನು ಬರಲಿಕ್ಕಿದ್ದೇನೆ, ಅರ್ಜಿಯನ್ನು ಸಲ್ಲಿಸಬೇಕಾಗಿದೆ ಎಂದು ತಿಳಿಸಿದರೆ ಅವರು ಅರ್ಜಿಯನ್ನು ಸಲ್ಲಿಸ್ತಾರೆ. ಇನ್ನು ಕೆಲವರ ಪ್ರಶ್ನೆ ಏನೆಂದರೆ, ನಾನು ಪರೀಕ್ಷೆ 1ನ್ನು ಸಹ ಬರೆಯಲಿಲ್ಲ ಮತ್ತು ಪರೀಕ್ಷೆ 2ನ್ನು ಸಹ ಬರೆಯಲಿಲ್ಲ, ಆದರೆ ಪರೀಕ್ಷೆ 1ಕ್ಕೆ ನೋಂದಾಯಿಸಿಕೊಂಡಿದ್ದೆ, ಈಗ ನಾನು ಪರೀಕ್ಷೆ 3ನ್ನು ಬರಿಬಹುದಾ ಅಂತ ಹೇಳಿ. ಹೌದು, ಬರಿಬಹುದು. ಇಲ್ಲಿ ಕೊಟ್ಟಿರುವ ಪ್ರಕಾರ ಪರೀಕ್ಷೆ 1ಕ್ಕೆ ನೋಂದಾಯಿಸಿಕೊಂಡು ಪರೀಕ್ಷೆ 1 ಮತ್ತು ಪರೀಕ್ಷೆ 2ನ್ನು ಬರೆಯದೇ ಇರುವ ವಿದ್ಯಾರ್ಥಿಗಳು ಪರೀಕ್ಷೆ 3ಕ್ಕೆ ನೋಂದಾಯಿಸಿಕೊಳ್ಳಬಹುದಾಗಿದೆ. ಆದರೆ ಇಲ್ಲಿ ತಿಳ್ಕೊಳ್ಬೇಕಾದ ಒಂದು ಮಾಹಿತಿ ಏನೆಂದರೆ, ಪರೀಕ್ಷೆ 1ಕ್ಕೆ ನೀವು ನೋಂದಾಯಿಸಿಕೊಂಡಿರಬೇಕಾಗ್ತದೆ. ಆನ್ಲೈನ್ ಮೂಲಕವಾಗಿ ಹೇಗೆ ಅಪ್ಲಿಕೇಶನ್ ಹಾಕಬೇಕೆಂಬುದಾಗಿ ಇಲ್ಲಿ ನೀಡಿದ್ದಾರೆ, ಇದನ್ನು ನೀವು ಓದ್ಕೊಳ್ಬಹುದು. ಇನ್ನು ಪರೀಕ್ಷೆ 3ಕ್ಕೆ ವಿದ್ಯಾರ್ಥಿಗಳು ಪಾವತಿಸಬೇಕಾದ ಶುಲ್ಕಗಳ ವಿವರಗಳನ್ನು ನೋಡುವುದಾದರೆ, ಪುನರಾವರ್ತಿತ ಅಭ್ಯರ್ಥಿಗಳು ಒಂದು ವಿಷಯಕ್ಕೆ 140 ರೂಪಾಯಿಯನ್ನು ಪಾವತಿಸಬೇಕಾಗ್ತದೆ. ಇನ್ನು 2 ವಿಷಯಕ್ಕೆ 270 ರೂಪಾಯಿ, 3 ಅಥವಾ ಹೆಚ್ಚಿನ ವಿಷಯಗಳಿಗೆ 400 ರೂಪಾಯಿಯನ್ನು ಪಾವತಿಸಬೇಕಾಗಿರ್ತದೆ. ಇನ್ನು ಫಲಿತಾಂಶ ಉತ್ತಮಪಡಿಸಿಕೊಳ್ಳಲು ಪ್ರಥಮ ಬಾರಿಗೆ ಒಂದು ವಿಷಯಕ್ಕೆ 175 ರೂಪಾಯಿಯನ್ನು ಪಾವತಿಸಬೇಕಾಗ್ತದೆ. ಇನ್ನು ಈ ಪರೀಕ್ಷೆ 3ಕ್ಕೆ ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ ಮತ್ತು ಕೊನೆಯ ದಿನಾಂಕವನ್ನು ನೋಡ್ಕೊಳ್ಳೋದಾದರೆ 23 ಮೇ 2024ರಿಂದ 28 ಮೇ 2024ರವರೆಗೆ ಸಮಯವಿರ್ತದೆ. ಈ ಸಮಯದಲ್ಲಿ ನೀವು ಪರೀಕ್ಷೆ 3ಕ್ಕೆ ಶುಲ್ಕವನ್ನು ಪಾವತಿಸಬೇಕಾಗ್ತದೆ. ಈ ಸುತ್ತೋಲೆಯನ್ನು ನೀವು ಓದ್ಕೊಳ್ಬಹುದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲಿರುವಂತಹ ಬೆಲ್ ಐಕನ್ ಅನ್ನು ಪ್ರೆಸ್ ಮಾಡಿ. ಇದರಿಂದಾಗಿ ನಾನು ಮುಂದಕ್ಕೆ ಹಾಕುವಂಥ ವಿಡಿಯೋಸ್ಗಳ ನೋಟಿಫಿಕೇಶನ್ ನಿಮಗೆ ಬರ್ತದೆ. ನಿಮ್ಮ ಫ್ರೆಂಡ್ಸ್ ಜೊತೆಗೂ ಶೇರ್ ಮಾಡಿ. ಥ್ಯಾಂಕ್ ಯು.